Hello, my dear students. Welcome back to Learn Easily channel. I Still Matter, poem by Patricia F. Fleming. ಈ ಒಂದು ಪದ್ಯದ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಐ ಸ್ಟಿಲ್ ಮ್ಯಾಟರ್ ಈ ಪದ್ಯವನ್ನು ಪ್ಯಾಟ್ರಿಸಿಯಾ ಎ ಫ್ಲೇಮಿಂಗ್ ರವರು ಬರೆದಿರ್ತಾರೆ. ಈ ಪದ್ಯದಲ್ಲಿ ಪ್ಯಾಟ್ರಿಸಿಯಾ ಎ ಫ್ಲೇಮಿಂಗ್ ರವರು ವಯಸ್ಸಾದವರ ಭಾವನೆಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ವಯಸ್ಸಾದವರ ಒಳಗಿನ ಘನತೆ ಮತ್ತೆ ಆ ವಯಸ್ಸಾದವರನ್ನ ಸಮಾಜವು ಅವರನ್ನ ನೋಡುವ ದೃಷ್ಟಿಯ ಬಗ್ಗೆ ಒಂದು ರೀತಿಯ ಮಾರ್ಮಿಕವಾದಂತಹ ಸಾಲುಗಳಲ್ಲಿ ವ್ಯಕ್ತಪಡಿಸಿರ್ತಾರೆ ಪ್ಯಾಟ್ರಿಸಿಯಾ ಎ ಫ್ಲೆಮಿಂಗ್. ಯಾವ ರೀತಿ ಈ ಪದ್ಯದಲ್ಲಿ ಕವಿ ಈ ವಯಸ್ಸಾದವರ ಬಗ್ಗೆ ತಿಳಿಸಿದ್ದಾರೆ ಅನ್ನೋದನ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಕಲಿತಾ ಸಾಗೋಣ. ಇಲ್ಲಿ ಒಂದು ಮೊದಲ ಸ್ಟ್ಯಾನ್ಸಾದಲ್ಲಿ ಕವಿ ಫ್ಲೆಮಿಂಗ್ ರವರು ಹೇಳ್ತಾ ಇದ್ದಾರೆ, ಮೈ ಲುಕ್ಸ್ ಆರ್ ನಥಿಂಗ್ ಸ್ಪೆಷಲ್, my face reveals my age, my body shows some wear and tear, and my energy is not the same. ನೋಡಿ, ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಕವಿ ಹೇಳಿರ್ತಕ್ಕಂಥದ್ದು, ನನ್ನ ನೋಟದಲ್ಲಿ ಅಂದರೆ ನನ್ನನ್ನು ನೋಡಿದಾಗ ಈಗೇನು ವಿಶೇಷತೆ ಇಲ್ಲ, ನನ್ನ ಮುಖವು ನನ್ನ ವಯಸ್ಸನ್ನ ತೋರಿಸ್ತಾ ಇದೆ ಅಂತ. ವಯಸ್ಸಾದಂತೆ ಮನುಷ್ಯನ ಬಾಹ್ಯ ಸೌಂದರ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಆ ಮುಖವು ಸುಕ್ಕುಗಟ್ಟಿರುತ್ತೆ. ಜೀವನದ ಸುದೀರ್ಘ ಪಯಣವನ್ನ ಆ ಮುಖ ತೋರಿಸ್ತಾ ಇದೆ ಅಂತ ಈ ಒಂದು ಸಾಲಿನ ಅರ್ಥ ಆಗತ್ತೆ. ಮೈ ಬಾಡಿ ಶೋಸ್ ಸಮ್ ವಿಯರ್ ಅಂಡ್ ಟಿಯರ್ ಅಂಡ್ ಮೈ ಎನರ್ಜೀಸ್ ನಾಟ್ ದ ಸೇಮ್. ಅಂದರೆ ನನ್ನ ದೇಹವು ಸೌದು ಹೋದಂತಿದೆ ಮತ್ತೆ ನನ್ನಲ್ಲಿ ಮೊದಲಿನಂತೆ ಶಕ್ತಿ ಇಲ್ಲ ಅಂತ. ಅಂದರೆ ಈ ಸ್ಟ್ಯಾನ್ಸಾದಲ್ಲಿ ಈ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ವಯೋಸಹಜ ಕಾಯಿಲೆಗಳು ಮತ್ತು ದೈಹಿಕ ದೌರ್ಬಲ್ಯದಂತೆ ಮೊದಲಿನ ಉತ್ಸಾಹ ಈಗ ಇಲ್ಲ, ಕುಂದಿದೆ ಎಂಬ ನೋವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾದಲ್ಲಿ ಟು ಆಫನ್ ಮೈ ಮೆಮೊರಿ ಫೇಲ್ಸ್ ಮೀ ಅಂಡ್ ಐ ಲಾಸ್ ಥಿಂಗ್ಸ್ ಆಲ್ ದ ಟೈಮ್ ಅಂತ. ಅದೆಷ್ಟೋ ಬಾರಿ ನನ್ನ ನೆನಪು ಶಕ್ತಿ ಕೈ ಕೊಡ್ತಾ ಇದೆ ಮತ್ತೆ ನಾನು ಒಂದು ವಸ್ತುಗಳನ್ನ ಕಳೆದುಕೊಳ್ತಾ ಇರ್ತೇನೆ ಅಂತ. ಅಂದ್ರೆ ವಯಸ್ಸಾದ ಮೇಲೆ ವೃದ್ಧಾಪ್ಯದಲ್ಲಿ ಮರೆವು ಸಾಮಾನ್ಯ. ಇದು ವ್ಯಕ್ತಿಯಲ್ಲಿ ಅಸಹಾಯಕತೆಯನ್ನು ತರ್ತಾ ಇದೆ. 1 minute ಐ ನೋ ವಾಟ್ ಐ ಪ್ಲಾನ್ ಟು ಡೂ ಆ್ಯಂಡ್ ದ ನೆಕ್ಸ್ಟ್ ಇಟ್ ಮೇ ಜಸ್ಟ್ ಸ್ಲಿಪ್ ಮೈ ಮೈಂಡ್. ನೋಡಿ, ಇಲ್ಲಿ ಹೇಳ್ತಾರೆ, ಒಂದು ಕ್ಷಣ ನಾನು ಏನೋ ಮಾಡಬೇಕೆಂದುಕೊಂಡಿರ್ತೇನೆ, ಆದರೆ ಮರುಕ್ಷಣವೇ ಅದು ನನ್ನ ಮನಸ್ಸಿಂದ ಮರೆತು ಹೋಗುತ್ತೆ ಅಂತ. ಅಂದರೆ ವಯಸ್ಸಾದ ಮೇಲೆ ಮೆದುಳಿನ ಸಾಮರ್ಥ್ಯ ಕಡಿಮೆಯಾಗ್ತಾ ಇರ್ತಕ್ಕಂಥದ್ದು ಕವಿಯತ್ರಿ ಎ ಫ್ಲೆಮಿಂಗ್ ಇಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಎರಡನೇ ಸ್ಟ್ಯಾನ್ಸಾದಲ್ಲಿ. ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಐ ಟ್ರೈ ಹಾರ್ಡ್ ಟು ಅವಾಯ್ಡ್ ಮೈ ಮಿರರ್, ದೇರ್ ಆರ್ ಥಿಂಗ್ಸ್ ಐ ವುಡ್ ರಾದರ್ ನಾಟ್ ಸಿ. ನಾನು ಕನ್ನಡಿಯ ಮುಂದೆ ನಿಲ್ಲುವುದನ್ನು ತಪ್ಪಿಸಲು ತುಂಬ ಪ್ರಯತ್ನ ಮಾಡ್ತೇನೆ, ಏಕೆಂದರೆ ಅಲ್ಲಿ ನಾನು ನೋಡ ಬಯಸದ ಕೆಲವು ಬದಲಾವಣೆಗಳಿದೆ ಅಂತ. ತನ್ನ ದೇಹದಲ್ಲಿ ಆಗಿರ್ತಕ್ಕಂಥ ನೋಡಲು ಇಷ್ಟವಿಲ್ಲದ ಬದಲಾವಣೆಗಳಾಗಿದೆ ಅಂತ, ತನ್ನ ದೇಹದಲ್ಲಿ ಆಗಿರ್ತಕ್ಕಂತಹ ದೈಹಿಕ ಬದಲಾವಣೆಗಳನ್ನು, ತಾನು ಯೌವನದಿಂದ ಈಗ ಒಂದು ವೃದ್ಧಾಪ್ಯಕ್ಕೆ ಸೇರಿರ್ತಕ್ಕಂಥ ಬದಲಾವಣೆಗಳನ್ನು ಸ್ವೀಕರಿಸಲು ನನ್ನ ಮನಸ್ಸು ಹಿಂಜರಿತಾ ಇದೆ, ಆದ್ದರಿಂದ ನಾನು ಆ ಮಿರರನ್ನು ಅವಾಯ್ಡ್ ಮಾಡ್ತೇನೆ ಅಂತ ಹೇಳ್ತಾರೆ. ಆ್ಯಂಡ್ ಈವನ್ ದೋಸ್ ಟೈಮ್ಸ್ ವೆನ್ ಐ ಜಸ್ಟ್ ಕ್ಯಾಚ್ ಎ ಗ್ಲಿಂಪ್ಸ್ ಐ ಕ್ಯಾನ್ ನೋ ಲಾಂಗರ್ ರೆಕಗ್ನೈಸ್ ಮೀ. ಒಂದು ವೇಳೆ ನಾನು ಆ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬವನ್ನು ಕಂಡರೂ ಅಲ್ಲಿ ಕಾಣ್ತಕ್ಕಂಥ ಒಂದು ಗ್ಲಿಂಪ್ಸ್, ಆ ಒಂದು ಬಿಂಬ ಅಲ್ಲಿ ಕಾಣುವುದು ನಾನೇ ಎಂದು ಗುರುತಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯೌವನದ ಆ ಚೈತನ್ಯ ರೂಪಕ್ಕೂ ಈಗಿನ ಒಂದು ವಯಸ್ಸಾದ ವೃದ್ಧಾಪ್ಯದ ಒಂದು ರೂಪಕ್ಕೂ ಇರುವ ವ್ಯತ್ಯಾಸ ತುಂಬ ಅಗಾಧವಾದದ್ದು. ಆ ವೃದ್ಧಾಪ್ಯದ ಬಿಂಬವನ್ನು ನೋಡೋದಕ್ಕೆ ಇಲ್ಲಿ ಕವಿಯತ್ರಿ ಎ ಫ್ಲೆಮಿಂಗ್ ರವರು ಹಿಂಜರಿತಾ ಇರತಕ್ಕಂಥದ್ದು ಈ ಸಾಲುಗಳಲ್ಲಿ ಅರ್ಥ ಆಗತ್ತೆ. ಇನ್ನು ಮುಂದಿನ ಸ್ಟ್ಯಾನ್ಸಾದಲ್ಲಿ ಹೇಳ್ತಾರೆ, ದ ಥಿಂಗ್ಸ್ ಐ ಯೂಸ್ ಟು ಡೂ ವಿತ್ ಈಸ್ ಕ್ಯಾನ್ ನೌ ಕಾಸ್ ಆಕ್ಸ್ ಅಂಡ್ ಪೇನ್ಸ್. ಅಂದರೆ ಹಿಂದೆ ನಾನು ಬಹಳ ಸುಲಭವಾಗಿ ಮಾಡ್ತಾ ಇದ್ದಂಥ ಕೆಲಸಗಳು ಈಗ ಅದೇ ಕೆಲಸಗಳನ್ನು ಮಾಡಿದಾಗ ಮೈಕೈ ನೋವನ್ನು ತರ್ತಾ ಇದೆ. ಸಾಮಾನ್ಯ ದೈನಂದಿನ ಕೆಲಸಗಳು ಸಹ ಈಗ ತುಂಬ ಕಷ್ಟಕರವಾಗಿ ಪರಿಣಮಿಸಿವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಥಿಂಗ್ಸ್ ಐ ಡೂ ವಿಲ್ ನೆವರ್ ಬಿ ಕ್ವೈಟ್ ದ ಸೇಮ್. ನಾನು ಮಾಡುವ ಕೆಲಸಗಳ ಒಂದು ಕ್ವಾಲಿಟಿ, ಗುಣಮಟ್ಟ ಮೊದಲು ಹೇಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ನೋ ಆ ರೀತಿಯಂತೆ ಈಗ ಇಲ್ಲ, ಅವು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಯಸ್ಸಾಗಿರೋದ್ರಿಂದ ನನ್ನ ಕೆಲಸದ ದಕ್ಷತೆ ಮತ್ತು ವೇಗವು ಕೂಡ
ನನ್ನ ವಯಸ್ಸಿನೊಂದಿಗೆ ಕಡಿಮೆಯಾಗ್ತಾ ಇದೆ ಎಂಬ ಸತ್ಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸಾದಲ್ಲಿ ಐ ಆಲ್ವೇಸ್ ಕಂಪೇರ್ ಮೈ ಓಲ್ಡರ್ ಸೆಲ್ಫ್ ಟು ದೋಸ್ ಯಂಗರ್ ವರ್ಷನ್ಸ್ ಆಫ್ ಮೀ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವಾಗಲೂ ನನ್ನ ಈಗಿನ ವಯಸ್ಸಾದ ರೂಪವನ್ನ ನನ್ನ ಹಳೆಯ ಯೌವನದ ರೂಪಕ್ಕೆ ಹೋಲಿಸ್ಕೊಳ್ತೇನೆ. ಇಲ್ಲಿ ಮನುಷ್ಯನಲ್ಲಿ ಆ ಹಳೆಯ ನೆನಪುಗಳಲ್ಲಿ ಬದುಕುತ್ತಾ ಕಳೆದು ಹೋದ ದಿನಗಳಿಗಾಗಿ ಹಂಬಲಿಸ್ತಾ ಇರ್ತಾನೆ. ಪ್ರತಿಯೊಬ್ಬರು ಸಹ ತಮ್ಮ ಯೌವನದ ದಿನಗಳಿಗಾಗಿ ಹಂಬಲಿಸ್ತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಐ ನೋ ಐ ಆಮ್ ವೇಸ್ಟಿಂಗ್ ಟೂ ಮಚ್ ಟೈಮ್ ಮಿಸ್ಸಿಂಗ್ ಹೂ ಐ ಯೂಸ್ ಇಟ್ ಟು ಬಿ. ನಾನು ಹೇಗಿದ್ದೆ ಎಂದು ನೆನೆಯುತ್ತಾ ಸುಮ್ಮನೆ ಸಮಯ ಹಾಳು ಮಾಡ್ತಾ ಇದ್ದೇನೆ ಅಂತ ನನಗೂ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭೂತಕಾಲದ ಬಗ್ಗೆ ಮರುಗುವುದರಲ್ಲಿ ಅರ್ಥವಿಲ್ಲದಿದ್ದರೂ ಮನಸ್ಸು ಅದನ್ನೇ ಬಯಸುತ್ತೆ, ತನ್ನ ಯೌವನದ ಕಡೆಗೆ ನನ್ನ ಮನಸ್ಸು ವಾಲ್ತಾ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಬಟ್ ದ ಥಿಂಗ್ ದಟ್ ರಿಯಲಿ ಮೇಕ್ಸ್ ಮೀ ಸ್ಯಾಡ್ ಈಸ್ ಡೆಸ್ಪೈಟ್ ವಾಟ್ ಪೀಪಲ್ ಸಿ ಅಂಡರ್ನೀತ್ ಮೈ ಟ್ಯಾಟರ್ಡ್ ವಾರ್ನ್ ಔಟ್ ಶೆಲ್ ಐ ಆಮ್ ಸ್ಟಿಲ್ ದ ಸೇಮ್ ಓಲ್ಡ್ ಮೀ. ಆದರೆ ನನಗೆ ನಿಜವಾಗಿ ಬೇಸರ ತರುವ ವಿಷಯ ಎಂದರೆ ಜನರು ನನ್ನನ್ನು ನೋಡುವ ರೀತಿ. ಸಮಾಜ ಕೇವಲ ವ್ಯಕ್ತಿಯ ಒಂದು ಹೊರರೂಪವನ್ನು ನೋಡಿ ನಿರ್ಣಯಿಸ್ತದೆ ಅಂತಕ್ಕಂತಹ ಒಂದು ನೋವಿನ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಮುದುಕರಾಗಿರೋದ್ರಿಂದ ನನ್ನನ್ನು ನೋಡುವ ರೀತಿ ನನಗೆ ನೋವನ್ನು ತರ್ತಾ ಇದೆ. ಮತ್ತು ಈ ಜೀರ್ಣವಾದ ಸುಸ್ತಾದ ದೇಹದ ಒಳಗಡೆ ನಾನು ಇಂದಿಗೂ ಅದೇ ಹಳೆಯ ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯೌವನದಲ್ಲಿ ನಾನು ಏನಿದ್ದೆ, ಈಗ ಈ ವಯಸ್ಸಾಗಿರ್ತಕ್ಕಂಥ ದೇಹದಲ್ಲೂ ಕೂಡ ನಾನೇ ಇದ್ದೇನೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ದೇಹಕ್ಕೆ ವಯಸ್ಸಾಗಬಹುದು, ಆದರೆ ಆತ್ಮ ಅಥವಾ ವ್ಯಕ್ತಿತ್ವ ಯಾವತ್ತೂ ಬದಲಾಗೋದಿಲ್ಲ. ನಾನು ನಾನಾಗೇ ಇದ್ದೇನೆ ಅಂತಕ್ಕಂಥದ್ದನ್ನು ಇಲ್ಲಿ ಫ್ಲೆಮಿಂಗ್ ರವರು ಹೇಳ್ತಾ ಇದ್ದಾರೆ. ಇನ್ನು ನಂತರದ ಸ್ಟ್ಯಾನ್ಸಾಗೆ ಬಂದಾಗ, ಮೈ ಹಾರ್ಟ್ ಕ್ಯಾನ್ ಸ್ಟಿಲ್ ಫೀಲ್ ಎಂಡ್ಲೆಸ್ ಲವ್ ಆ್ಯಂಡ್ ಅಟ್ ಅ ಟೈಮ್ ಇಟ್ ಸ್ಟಿಲ್ ಕ್ಯಾನ್ ಆ್ಯಕ್. ಮೈ ಹಾರ್ಟ್ ಕ್ಯಾನ್ ಫಿಲ್ ವಿತ್ ಸೋ ಮಚ್ ಜಾಯ್ ಆ್ಯಂಡ್ ದೆನ್ ಇಟ್ ಕ್ಯಾನ್ ಸಡನ್ಲಿ ಬ್ರೇಕ್. ನೋಡಿ, ಈ ಸಾಲುಗಳಲ್ಲಿ ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಹೃದಯ ಇಂದಿಗೂ ಅಪಾರ ಪ್ರೀತಿಯನ್ನು ಹಂಚಬಲ್ಲದು, ಮತ್ತು ಕೆಲವೊಮ್ಮೆ ಸ್ಟಿಲ್ ಕ್ಯಾನ್ ಆ್ಯಕ್, ಕೆಲವು ನೋವನ್ನು ಕೂಡ ಅದು ಅನುಭವಿಸ್ಬೋದು. ಮತ್ತು ನನ್ನ ಹೃದಯ ಅತೀವವಾದಂಥ ಸಂತೋಷ, ಸೋ ಮಚ್ ಜಾಯ್, ತುಂಬ ಹೆಚ್ಚಾದಂತಹ ಸಂತೋಷದಿಂದ ತುಂಬಬಹುದು. ಮತ್ತೆ ಅಷ್ಟೇ ಬೇಗ ಸಡನ್ಲಿ ಬ್ರೇಕ್, ಅದು ಒಡೆದು ಸಹ ಹೋಗಬಹುದು ಅಂತ. ವಯಸ್ಸಾದವರಲ್ಲೂ ಭಾವನೆಗಳು, ಪ್ರೀತಿ ಮತ್ತು ನೋವುಗಳು ಅಷ್ಟೇ ಜೀವಂತವಾಗಿರುತ್ತೆ. ಅವರು ಭಾವನಾತ್ಮಕವಾಗಿ ಬಹಳ ಸೂಕ್ಷ್ಮವಾಗಿರ್ತಾರೆ. ಅವರಲ್ಲಿ ಪ್ರೀತಿಯೂ ಇದೆ, ನೋವಿದೆ, ಸಂತೋಷ ಇದೆ. ಅವರ ಒಂದು ಸಂತೋಷವು ಅವರ ಹಾರ್ಟ್ ಕೂಡ ಬ್ರೇಕ್ ಆಗಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಂತರ ಮುಂದಿನ ಸ್ಟ್ಯಾನ್ಸಾದಲ್ಲಿ, ಮೈ ಸೋಲ್ ಕ್ಯಾನ್ ಸ್ಟಿಲ್ ಫೀಲ್ ಸಿಂಪತಿ ಆ್ಯಂಡ್ ಲಾಂಗ್ಸ್ ಫಾರ್ ಫರ್ಗಿವ್ನೆಸ್ ಆ್ಯಂಡ್ ಪೀಸ್. And there are times its light shines boldly through and times when it longs for release. ಇಲ್ಲಿ ಹೇಳ್ತಾ ಇರ್ತಕ್ಕಂಥ, ನನ್ನ ಆತ್ಮಕ್ಕೆ ಇಂದಿಗೂ ಸಹ ಸಹಾನುಭೂತಿ ಅನ್ನೋದು ತಿಳಿದಿದೆ, ಸಿಂಪತಿ ಅನ್ನೋದಿದೆ, ಮತ್ತು ಅದು ಕ್ಷಮೆ ಹಾಗೂ ಶಾಂತಿಗಾಗಿ ಹಂಬಲಿಸ್ತಾ ಇದೆ. ಫರ್ಗಿವ್ನೆಸ್ ಆ್ಯಂಡ್ ಪೀಸ್, ಕ್ಷಮೆ ಮತ್ತು ಶಾಂತಿಗಾಗಿ ಹಂಬಲಿಸ್ತಾ ಇದೆ. ನಂತರ ಕೆಲವೊಮ್ಮೆ ನನ್ನ ಒಳಗಿನ ಒಂದು ಚೈತನ್ಯವು ಪ್ರಕಾಶಮಾನವಾಗಿ ಬೆಳಗುತ್ತೆ, ಮತ್ತು ಕೆಲವೊಮ್ಮೆ ಬದುಕಿನಿಂದ ಮುಕ್ತಿ ಸಿಗಲಿ ಅಂತ ಹಂಬಲಿಸುತ್ತೆ. ಲಾಂಗ್ಸ್ ಫಾರ್ ರಿಲೀಸ್, ನನಗೆ ಮುಕ್ತಿ ಸಿಗಲಿ ಅಂತ ಹಂಬಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೀವನದ ವೃದ್ಧಾಪ್ಯ ಕಾಲದಲ್ಲಿ ಮನುಷ್ಯ ನೆಮ್ಮದಿಯನ್ನು ಮತ್ತು ಎಲ್ಲರೊಂದಿಗೆ ಸಾಮರಸ್ಯವನ್ನು ಬಯಸ್ತಾನೆ. ಬದುಕುವ ಆಸೆ ಮತ್ತು ಸಾವಿನ ಶಾಂತಿಯ ನಡುವಿನ ಒಂದು ಗೊಂದಲ, ತುಮಲವಿದು, ಇದು ಮನುಷ್ಯರಲ್ಲಿ ಪ್ರತಿಯೊಬ್ಬರಲ್ಲೂ ವಯಸ್ಸಾದವರಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸ್ಟ್ಯಾನ್ಸಾದಲ್ಲಿ ಕವಿ ಹೇಳ್ತಾರೆ, ಇಟ್ಸ್ ಟ್ರೂ ಮೇ ಬಿ ನೌ ದಟ್ಸ್ ಐ ಆಮ್ ಓಲ್ಡರ್ ಫೀಲಿಂಗ್ ಲೋನ್ಲಿ ಮೇ ಬಿ ಸ್ಟೇಟಸ್ ಕೋ ಬಟ್ ಇಟ್ ಆಲ್ಸೋ ಹ್ಯಾಸ್ ಮೇಡ್ ಮಿ ಮೋರ್ ವಿಲ್ಲಿಂಗ್ ಟು ಫರ್ಗಿವ್ ಆ್ಯಂಡ್ ಲೆಟ್ ಪಾಸ್ಟ್ ಕಾನ್ಫ್ಲಿಕ್ಟ್ಸ್ ಗೋ. ಈ ಸ್ಟ್ಯಾನ್ಸಾದಲ್ಲಿ, ನಾನು ಈಗ ಇರ್ತಕ್ಕಂಥ ವೃದ್ಧೆಯಾಗಿರೋದ್ರಿಂದ ಒಂಟಿತನವೇ ನನ್ನ ಜೀವನದ ಭಾಗವಾಗಿರಬಹುದು, ಇದು ಒಂದು ನಿಜ ಅಂತ. ಕವಿಯತ್ರಿ ತಾನು ಹೇಳ್ತಾ ಇದ್ದಾಳೆ, ನನಗೀಗ ವಯಸ್ಸಾಗಿರೋದ್ರಿಂದ ಈ ಒಂಟಿತನವೇ ನನ್ನ ಒಂದು ಜೀವನದ ಒಂದು ಭಾಗ ಆಗಿರಬಹುದು, ಆದರೆ ಈ ವಯಸ್ಸು ಹಳೆಯ ದ್ವೇಷಗಳನ್ನು ಮರೆತು ಎಲ್ಲರನ್ನ ಕ್ಷಮಿಸುವ ಗುಣವನ್ನು ನನಗೆ ಕಲಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಯಸ್ಸಾದವರನ್ನು ಜನ ನಿರ್ಲಕ್ಷ್ಯದಿಂದ ನೋಡ್ತಾರೆ,
ಆ ವಯಸ್ಸಾದವರನ್ನ ನಿರ್ಲಕ್ಷ್ಯದಿಂದ ನೋಡೋದ್ರಿಂದ ಆ ವಯಸ್ಸಾದವರು ಒಂಟಿಯಾಗ್ತಾರೆ. ಆ ವಯಸ್ಸಾದ ಮನುಷ್ಯನಿಗೆ ಪ್ರಬುದ್ಧತೆ ಬರುತ್ತೆ, ಮತ್ತು ಆ ವಯಸ್ಸು ಅಂತಕ್ಕಂಥದ್ದು ಮನುಷ್ಯನಿಗೆ ಪ್ರಬುದ್ಧತೆಯ ಜೊತೆಗೆ ಕ್ಷಮೆಯ ಗುಣವನ್ನು ನೀಡುತ್ತೆ, ಫರ್ಗಿವ್ನೆಸ್ಸನ್ನು ನೀಡುತ್ತೆ. ಆ ಒಂದು ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಕಾನ್ಫ್ಲಿಕ್ಟ್ಸ್ ಕ್ಷಮಿಸುವ ಗುಣವನ್ನು ಕಲಿಸುತ್ತೆ, ಹಳೆಯ ದ್ವೇಷಗಳನ್ನು ಮರೆತು ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದಿನ ಸ್ಟಾನ್ಸಾದಲ್ಲಿ, ಸೋ ಮೇ ಬಿ ಟು ಸಮ್ ಐ ಲುಕ್ ಅಗ್ಲಿ ಆ್ಯಂಡ್ ಓಲ್ಡ್, ಎ ಪರ್ಸನ್ ಹೂ ಬೇರ್ಲಿ ಎಕ್ಸಿಸ್ಟ್ಸ್. ಐ ಆಮ್ ಸ್ಟಿಲ್ ಕ್ವೈಟ್ ಅವೇರ್ ಆಫ್ ದ ಬ್ಯೂಟಿ ಇನ್ಸೈಡ್ ಆ್ಯಂಡ್ ಮೈ ವ್ಯಾಲ್ಯೂ ಶುಡ್ ನಾಟ್ ಬಿ ಡಿಸ್ಮಿಸ್ಡ್. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವರಿಗೆ ನಾನು ಒಂದು ರೀತಿ ಅಗ್ಲಿ ಆ್ಯಂಡ್ ಓಲ್ಡ್, ವಿಕಾರವಾಗಿ ವಯಸ್ಸಾದವಳಂತೆ ನಾನು ಕಾಣಬಹುದು, ಆದರೆ ಅಸ್ತಿತ್ವವೇ ಇಲ್ಲದವಳಾಗಿ ನಾನು ಕಾಣಬಹುದು. ಆದರೆ ನನ್ನ ಒಳಗಿನ ಸೌಂದರ್ಯದ ಅರಿವು ನನಗಿದೆ, ಮತ್ತು ನನ್ನ ಮೌಲ್ಯವನ್ನು ಯಾರು ಕಡೆಗಣಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಈ ಸಮಾಜವು ಜನರು ವೃದ್ಧರನ್ನು ನೋಡುವ ರೀತಿಯಲ್ಲಿ ವೃದ್ಧರನ್ನು ಉಪಯುಕ್ತವಲ್ಲದ ವ್ಯಕ್ತಿಗಳಂತೆ ಕಾಣುವುದು ಒಂದು ಕಹಿಯಾದ ಸತ್ಯ. ಹೊರಗಿನ ರೂಪಕ್ಕಿಂತ ಒಳಗಿನ ವ್ಯಕ್ತಿತ್ವ ಮುಖ್ಯ, ಅದಕ್ಕೆ ಗೌರವ ನೀಡಬೇಕು ಅಂತ ಹೇಳಿ ಕವಿಯತ್ರಿಯವರು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಟಾನ್ಸಾಗೆ ಬಂದಾಗ, ಸೊ ಆಲ್ದೋ ನಾಟ್ ಆಸ್ ಸ್ಟ್ರಾಂಗ್ ಆ್ಯಂಡ್ ನೋ ಬ್ಯೂಟಿ ಇಟ್ಸ್ ಟ್ರೂ, ಐ ಆಮ್ ಸ್ಟಿಲ್ ಹಿಯರ್ ಆ್ಯಂಡ್ ವಾಂಟ್ ಸೋ ಮಚ್ ಟು ಲಿವ್. ಇಲ್ಲಿ ನಾನು ದೈಹಿಕವಾಗಿ ಅಷ್ಟೇನು ಸುಂದರವಾಗಿ ಇಲ್ಲದೇ ಇದ್ದರೂ ಅಥವಾ ಬಲಶಾಲಿಯಾಗಿ ಇಲ್ಲದೇ ಇದ್ದರೂ ನಾನಿನ್ನೂ ಇಲ್ಲೇ ಇದ್ದೇನೆ. ಐ ಆಮ್ ಸ್ಟಿಲ್ ಹಿಯರ್, ನಾನು ಇಲ್ಲೇ ಇದ್ದೇನೆ, ಮತ್ತು ನನಗೂ ಬದುಕುವ ಆಸೆ ಇದೆ. ಆ್ಯಂಡ್ ಐ ನೋ ದಟ್ ದರ್ ಈಸ್ ನೋ ಒನ್ ಇನ್ ದಿಸ್ ವರ್ಲ್ಡ್ ಕ್ವಿಟ್ ಲೈಕ್ ಮೀ ಆ್ಯಂಡ್ ನೋ ಒನ್ ಹೂ ಹ್ಯಾಸ್ ಮೋರ್ ಟು ಗಿವ್. ಇಲ್ಲಿ ಈ ಪ್ರಪಂಚದಲ್ಲಿ ನನ್ನಂತೆ ಯಾರೂ ಇರಲು ಸಾಧ್ಯವಿಲ್ಲ, ಮತ್ತು ಇತರರಿಗೆ ನೀಡಲು ನನ್ನ ಹತ್ತಿರ ಒಂದು ಅತೀವವಾದ ಅನುಭವ ಹಾಗೂ ಪ್ರೀತಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕೊನೆಯ ಸಾಲುಗಳಲ್ಲಿ, ವಯಸ್ಸಾಗಿದೆ ಎಂಬ ಕಾರಣಕ್ಕೆ ನನ್ನ ಜೀವನದ ಮೇಲಿನ ಪ್ರೀತಿ ನನಗಿನ್ನೂ ಕಡಿಮೆಯಾಗಿಲ್ಲ. ಪ್ರತಿಯೊಬ್ಬ ವಯಸ್ಸಾದ ವೃದ್ಧ ವ್ಯಕ್ತಿಯು ಅಪಾರ ಜೀವನದ ಅನುಭವವನ್ನು ಹೊಂದಿರ್ತಾರೆ, ಮತ್ತು ಅಪಾರವಾದಂತಹ ಒಂದು ಪ್ರೀತಿಯನ್ನು ಅವರು ಹೊಂದಿರ್ತಾರೆ, ಅನುಭವವನ್ನು ಹೊಂದಿರ್ತಾರೆ. ಅದನ್ನು ಸಮಾಜ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಯಸ್ಸಾದವರನ್ನ ಗೌರವದಿಂದ ಕಾಣಲು, ಅವರಿಗೆ ಒಂದು ಡಿಗ್ನಿಟಿ, ಒಂದು ರೆಸ್ಪೆಕ್ಟನ್ನು ಕೊಡಲು ಯುವ ಪೀಳಿಗೆಗೆ ಮಾಡುವಂತಹ ಮನವಿಯಾಗಿದೆ ಇದು. ಕವಿಯತ್ರಿ ಎ ಫ್ಲೆಮಿಂಗ್ ರವರು, ವಯಸ್ಸು ಮತ್ತು ರೂಪ ಏನೇ ಇರಲಿ, ಪ್ರತಿಯೊಬ್ಬ ವ್ಯಕ್ತಿಯು ಈ ಜಗತ್ತಿಗೆ ನೀಡಲು ಏನನ್ನಾದರೂ ಹೊಂದಿರ್ತಾರೆ, ಮತ್ತು ಅವರೆಲ್ಲರೂ ಸಹ ನಮಗೆ ಮುಖ್ಯವಾಗಿರ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.